ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಜನಿವಾರ, ಶಿವದಾರ, ಮಂಗಳಸೂತ್ರ ಹಾಕೋದಿಕ್ಕೆ ಕೆಇಎ ಅಸ್ತು ಅಂತೆ ರಾಜ್ಯದೆಲ್ಲೆಡೆ ನಡೆಯಲಿರುವಂತಹ ಲಿಖಿತ ಪರೀಕ್ಷೆ ಇದು. ಕೆಇಎ ಪರೀಕ್ಷೆ ನಡೆಸುವ ಸಂದರ್ಭದಲ್ಲಿ ಜನಿವಾರ ಗಲಾಟೆ ಈ ಬಾರಿ ಗೊಂದಲ ಆಗದಂತೆ ಮೊದಲೇ ಸೂಚನೆಯನ್ನು ಕೊಡಲಾಗಿದೆ. ಅಭ್ಯರ್ಥಿಗಳ ಜನಿವಾರ, ಶಿವದಾರ ತೆಗೆಸದಂತೆ ಕೆಇಎ ಸೂಚನೆಯನ್ನು ಕೊಟ್ಟಿರೋದು. ಉಡುದಾರ, ಬಳೆ, ಮೂಗುತಿ, ಕಾಲುಂಗುರ, ಸಿಂಧೂರ, ಸ್ಟಿಕ್ಕರ್, ಮಂಗಳಸೂತ್ರ, ಕೈಗೆ ಕಟ್ಟಿರುವ ಧಾರ್ಮಿಕ ದಾರ ತೆಗೆಸಬಾರದು. ಸಾಂಪ್ರದಾಯಿಕ ಆಭರಣಗಳನ್ನು ತೆಗೆಸದಂತೆ ಪರೀಕ್ಷಾ ಸಿಬ್ಬಂದಿಗೆ ಸೂಚನೆಯನ್ನು ಕೊಡಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆಯನ್ನ ಈಗ ತಿಳಿಸಿರೋದು. ಶೂ, ಟೋಪಿ, ಕಿವಿ, ತಲೆ ಮುಚ್ಚುವಂತಹ, ಮುಖ ಮುಚ್ಚುವಂತಹ ಯಾವುದೇ ಬಟ್ಟೆಯನ್ನು ಕೂಡ ಹಾಕೋ ಹಾಗಿಲ್ಲ. ಹೆಚ್ಚಿನ ಜೇಬುಗಳಿರುವಂತಹ ಜೀನ್ಸ್ ಪ್ಯಾಂಟನ್ನು ಕೂಡ ಧರಿಸೋ ಹಾಗಿಲ್ಲ ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಪಾರದರ್ಶಕವಾಗಿ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಗೃಹ ಕಾರ್ಯದರ್ಶಿಗಳು ಸೇರಿದಂತೆ ADGP ಸೇರಿದಂತೆ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು SP-ಗೆ ಎರಡೆರಡು ಬಾರಿ ಮೀಟಿಂಗ್ ಮಾಡಿ ನಾವು ಎಲ್ಲ ಹಂತದಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಯಾವುದೇ ರೀತಿ ಸೋರಿಕೆ ಮಗದೊಂದು ಆಗುವಂಥದ್ದಕ್ಕೆ ನಮ್ಮಲ್ಲಿ ಸ್ಕೋಪ್ ಇಲ್ಲ. ಆದರೆ ಕೆಲವೊಮ್ಮೆ ಏನಾದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಕೆಲವರೆಲ್ಲ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಓದುವಂಥ ವಿದ್ಯಾರ್ಥಿಗಳು ಬ್ಲೈಂಡಾಗಿ ಸೋಷಿಯಲ್ ಮೀಡಿಯಾ ಅದು ಇದು ನೋಡೋಕ್ಕೆ ಹೋಗಬಾರ್ದು, ನನ್ನ ವಿನಂತಿ. ಮತ್ತು ಈಗಾಗಲೇ ನಾವು ಪೊಲೀಸ್ ಇಲಾಖೆಯವರು ಮಾನಿಟ್ರ್ ಮಾಡ್ತಾ ಇದ್ದಾರೆ. ಆ ಥರದ್ದು ಸುಳ್ಳು ಸುದ್ದಿ ಹಬ್ಸೋರ ಮೇಲೆ ಏನೆಲ್ಲ ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆಯೂ ಈಗಾಗಲೇ ಅದಕ್ಕೋಸ್ಕರ ವಿಶೇಷವಾಗಿ ಅವರು ಮಾನಿಟ್ರ್ ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಪರೀಕ್ಷಾ ಪ್ರಾಧಿಕಾರ ಇರ್ಬೋದು, ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಸರಿಯಾಗಿ ಕಷ್ಟಪಟ್ಟು ಓದಿರೋಂಥ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡುವಂಥದ್ದಕ್ಕೆ ಬೇಕಾಗಿರುವಂತಹ ಎಲ್ಲ ಪಾರದರ್ಶಕ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಡ್ರೆಸ್ ಕೋಡಿಗೆ ಸಂಬಂಧಪಟ್ಟಂತೆ ತಾವು ಕೇಳಿದ್ವಿ. ಈ ಹಿಂದೆ ಎಲ್ಲ ಸ್ಮೂತಾಗಿ ನಡೆದ್ರೂ ಸಹ ಯಾವುದಾದ್ರೂ ಒಂದು ಇಂಥದ್ದನ್ನೇ ಇನ್ಸಿಡೆಂಟ್ ಇಟ್ಕೊಂಡು ನಾವು ಅಷ್ಟೊಂದು ವ್ಯವಸ್ಥಿತವಾಗಿ ನಡೆಸಿದಂಥ ಪರೀಕ್ಷೆದಕ್ಕೆ ಯಾವುದೇ ಬೆಲೆ ಇಲ್ದಿರೋ ಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.